ದಲಿತ ವಿರೋಧಿ ಅಮಿತ್ ಶಾಗೆ ದಲಿತ ವಿರೋಧಿ ಅಮಿತ್ ಶಾಗೆ ಜಾತಿವಾದಿ ಅಮಿತ್ ಶಾಗೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬಂಧಿಸಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಸಿಕ್ಕಿರ್ತಕ್ಕಂಥದನ್ನ ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಒಂದೇ ಒಂದು ಹೇಳಿಕೆ ಕೊಟ್ಟಿರೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿರ್ಬೋದು, ಸಂವಿಧಾನದ ಅಡಿನಲ್ಲಿರ್ಬೋದು ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಆಶ್ಚರ್ಯ ಏನಿಲ್ಲ. ಅವರ ಅಜೆಂಡನೇ ಅದಿದೆ. RSS ಮನುವಾದಿಗಳು ಬ್ರಾಹ್ಮಣತ್ವ ಇರ್ತಕ್ಕಂಥ ಆ ಮನಸ್ಸುಳ್ಳಿರ್ತಕ್ಕಂಥವ್ರು, ಅವರ ಎಲ್ಲರ ಮನಸ್ಸುಗಳು ಅದೇ ರೀತಿ ಇದೆ. ಅವರು ಹೇಳಿಕೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಹೇಳಿಕೆಯನ್ನ ಕೊಟ್ಟ ತಕ್ಷಣಕ್ಕೆ ಇಡೀ ಭಾರತ ದೇಶದಲ್ಲಿ ಕೋಟಿ ಜನರು ಬೀದಿಗಿಳಿತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಈ ಕೆಳಹಂತದ ನ್ಯಾಯಾಲಯದವರೆಗೂ ಕೂಡ ಇವತ್ತು ಯಾವುದೇ ನ್ಯಾಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಇಲ್ಲ. ಇವತ್ತು ಎಲ್ಲ ನ್ಯಾಯಾಧೀಶರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಆ ಸಂವಿಧಾನದ ಅಡಿನಲ್ಲಿ ಆದೇಶಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇದುವರೆಗೂ ಇಲ್ಲ. ಈ ದೇಶದ ಪ್ರಧಾನಿ ಹೇಳ್ತಾ ಇದ್ರು, ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಹೇಳ್ತಾರೆ, ನಾನು ಕೂಡ ಚಾ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿನಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಅತ್ಯುನ್ನತವಾದ ಹುದ್ದೆ ನನಗೆ ಸಿಕ್ಕಿದೆ, ಅವರಿಗೆ ನಮನಗಳನ್ನು ಸಲ್ಲಿಸ್ತೇನೆ ಅಂತ ಒಂದು ಕಡೆ ಈ ದೇಶದ ಪ್ರಧಾನಿ ಹೇಳ್ತಾರೆ. ಮತ್ತೊಂದು ಕಡೆ ಅವರ ಸಂಪುಟದಲ್ಲಿ ಇರ್ತಕ್ಕಂಥ ಗೃಹ ಸಚಿವರು ಅಂಬೇಡ್ಕರ್ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಹಂಗಾಗಿ ಈ ದೇಶದ ಪ್ರಧಾನಿ ತಕ್ಷಣ ಅವರ ರಾಜೀನಾಮೆಯನ್ನು ಪಡಿಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಎಲ್ಲ ನ್ಯಾಯಾಲಯಗಳಲ್ಲಿ ಅಳವಡಿಸೋದಕ್ಕೆ ಆದೇಶವನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ವಂದಿಸಿ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರು ದೇವರಾಜ್ ಇರ್ಬೋದು, ಮತ್ತು ಇತರೆ ಎಲ್ಲ ಪದಾಧಿಕಾರಿಗಳು, ಮಹಿಳೆಯರಿಗೆ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ದಲಿತ ವಿರೋಧಿ ಅಮಿತ್ ಶಾಗೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಕೋಮುವಾದಿ ಅಮಿತ್ ಶಾಗೆ. ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿಯಿಂದ ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಪ್ರಮುಖ ಉದ್ದೇಶ, ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇವೆ. ಅಮಿತ್ ಶಾ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಈ ದೇಶದ ಪ್ರಧಾನಿ ತಕ್ಷಣ ಮೋದಿರವರು ಅವರ ರಾಜೀನಾಮೆಯನ್ನು ಪಡಿಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇನೆ. ಈ ದೇಶದ ಗೃಹ ಸಚಿವರಿಗೆ ಮಾನ ಮರ್ಯಾದೆ ಇಲ್ಲ. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿನಲ್ಲಿ ಅವರಿಗೆ ಹುದ್ದೆ ಸಿಕ್ಕಿದೆ. ಆ ಹುದ್ದೆಯನ್ನು ಇವತ್ತು ಸಂವಿಧಾನದ ಅಡಿನಲ್ಲಿ ಸಿಕ್ಕಿರ್ತಕ್ಕಂಥದನ್ನ ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಮಾತಾಡ್ತಾರೆ. RSSನವರು, ಭಾರತೀಯ ಜನತಾ ಪಕ್ಷನವರು ಅನೇಕರು ಪ್ರತಿನಿತ್ಯ ಅವರು ಸಾಕಷ್ಟು ಬಾರಿ ಆಡಳಿತಶಾಹಿ ಅಧಿಕಾರ ಹೊಂದಿರತಕ್ಕಂಥವರು, MP ಗಳು, MLAಗಳು, ಅವರು ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೇವೆ, ಅಂಬೇಡ್ಕರ್ ಅವರ ವಿರುದ್ಧವಾಗಿ ಭಾಷಣಗಳ ಮಾಡ್ತಕ್ಕಂಥದ್ದು ಆಶ್ಚರ್ಯ ಏನಿಲ್ಲ. ಅವರ ಅಜೆಂಡನೇ ಅದಿದೆ. ಇನ್ನು ಬರ್ತಕ್ಕಂಥ ಜನವರಿಗೆ RSS ಸುಗಮವಾಗಿ 100 ವರ್ಷ ಆಗ್ತಾ ಇದೆ. ಅನೇಕ ಮಠಾಧಿಪತಿಗಳು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ, ಅವರಿಗೆ ಗೌರವ ಕೊಡೋ ಅಂತ ಒಂದು ಸಂವಿಧಾನ ಬರಬೇಕಂತ ಉಡುಪಿ ಮಠದ ಮಠಾಧಿಪತಿ ಹೇಳ್ತಾರೆ. ಆ ಮಠಾಧಿಪತಿಗೂ ಕೂಡ ಮಾನ ಮರ್ಯಾದೆ ಇಲ್ಲ. ಕಾನೂನಡಿನಲ್ಲಿ ಅವ್ರಿಗೂ ಬಂಧಿಸಬೇಕಾಗತ್ತೆ. ಯಾಕಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಇಡೀ ಪ್ರಪಂಚದಲ್ಲೇ ಅತ್ಯುನ್ನತವಾದ ಸಂವಿಧಾನ. 75 ವರ್ಷ ಆಗಿದ್ರೂ ಕೂಡ ಸಂವಿಧಾನಕ್ಕೆ ಕಿಂಚಿತ್ತು ಯಾವುದೇ ಕೂಡ ಲೋಪ ಆಗಿಲ್ಲ. ಇನ್ನು 100, 200, 500 ವರ್ಷ ಆದರೂ ಕೂಡ ಏನು ಭಾರತ ದೇಶದಲ್ಲಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಗಟ್ಟಿಯಾಗಿ ಉಳಿಯುತ್ತೆ. ಮತ್ತು ಅವರ ಹೋರಾಟಗಳು ಕೂಡ, ಅವರ ವಿಚಾರಗಳು ಕೂಡ ಕೋಟಿ 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 ಜನರು ಹೆಚ್ಚಾಗ್ತಾರೆ, ಅವರ ಪ್ರತಿಮೆಗಳು ಹೆಚ್ಚಾಗ್ತದೆ, ಅವರ ಅನುಯಾಯಿಗಳು ಹೆಚ್ಚಾಗ್ತಾರೆ. ಹಂಗಾಗಿ ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಏನು ಇವತ್ತು ಶ್ರೇಷ್ಠ ನ್ಯಾಯಾಲಯದಿಂದ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ನಾನು ಮಾಡ್ತೇನೆ. ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಒತ್ತಾಯವನ್ನು ಮಾಡ್ತೇನೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಅಳವಡಿಸಬೇಕು. ಆ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನೆ ಚಳವಳಿ ಹೋರಾಟ ಮಾಡೋದ್ರ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ತೇವೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಚಳವಳಿ ರಾಜ್ಯ ಸಮಿತಿ ವತಿಯಿಂದ ಈ ದಿನ ತಾಲೂಕು ಕಚೇರಿಯಲ್ಲಿ ಕೇಂದ್ರ ಸಚಿವ ಪ್ರಶ್ನೆ ಗೃಹ ಮಂತ್ರಿ ವಿರುದ್ಧವಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ಒಬ್ಬ ಸಂವಿಧಾನ ಅಡಿಯಲ್ಲಿ ಗೆದ್ದು ಸಂವಿಧಾನ ಅಡಿಯಲ್ಲಿ ಅಧಿಕಾರ ಪಡೆದಂಥ ಒಬ್ಬ ಗೃಹ ಮಂತ್ರಿ ಅಮಿತ್ ಶಾ ಅವರು ಇವರು ಎಲ್ಲೋ ಒಂದು ಕಡೆ ದೇಶ ವಿದೇಶ ಕಂಡಂಥ ಅಪ್ರತಿಮ ಮಹಾನಾಯಕ ವಿಶ್ವಗುರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಹೇಳ್ತಾರೆ, ಅಂಬೇಡ್ಕರ್ 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 ಅಂತ 100 ಸಾರಿ ನೀವು ಹೇಳ್ತೀರಾ, ಅದು ಫ್ಯಾಷನ್ ಆಗಿಬಿಟ್ಟಿದೆ, ನೀವು ದೇವರು ದೇವರು ಅಂತೇಳಿ ನಿಮಗೆ ಪುಣ್ಯ ಬಂದುಬಿಡ್ತದೆ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿದ್ರೆ ಇವರು RS ಸಂಘ ಪರಿವಾರದ ಒಂದು ಕುತಂತ್ರದಿಂದ ಇವರು ಹೀನಾಯ ಸ್ಥಿತಿ ಮನಸ್ಥಿತಿ ಗೊತ್ತಾಗುತ್ತೆ ನಮಗೆ. ಮೊದಲೇ ಇವರು ಕೋಮುವಾದಿ, ಮನುವಾದಿ, ಮನುಸ್ಮೃತಿ ಪರಿವಾರದವರು, RSS ಅಜೆಂಡಾ ಸಿದ್ಧಾಂತದವರು. ಇವರು ಉತ್ತಮ ಸ್ಥಾನದಲ್ಲಿರುವಂಥ ಒಬ್ಬ ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಗೃಹ ಸಚಿವರು. ಇವರು ಈ ದೇಶದಲ್ಲಿ ನಡೆಯುವಂಥ ಮಹಿಳೆಯರ ಅತ್ಯಾಚಾರ, ಮಹಿಳೆಯರ ಮೇಲೆ ದೌರ್ಜನ್ಯ, ದೀನದಲಿತರ, ಅಲ್ಪಸಂಖ್ಯಾತರ, ಬಡವರ, ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ವಿರುದ್ಧ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುವಂಥ ಅಕ್ರಮ ಅನ್ಯಾಯ ವಿರುದ್ಧವಾಗಿ ಇವರು ಕಾನೂನು ನಿಯಮಗಳನ್ನು ಜಾರಿ ಮಾಡೋದು ಬಿಟ್ಟುಬಿಟ್ಟು ಇವರು ಅಪ್ರತಿಮ ವಿಶ್ವನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಎಲ್ಲೋ ಒಂದು ಕಡೆ ಒಂದು ಸಮುದಾಯನ ಗುರಿ ಇಟ್ಕೊಂಡು ಈ ರೀತಿ ಹೇಳೋದು ಭಾಳ ಅಕ್ಷಮ, ಇದು ಖಂಡನೀಯ ಅಂತೇಳಿ ನಾನು ಪ್ರಜಾ ಚಳವಳಿ ರಾಜ್ಯ ಸಮಿತಿ ವತಿಯಿಂದ ನಾನು ಉಗ್ರವಾಗಿ ಖಂಡನೆ ಬಯಸ್ತೀನಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಅಂಬೇಡ್ಕರ್ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಖಂಡನೀಯ. ದುರಂತ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬಾಬಾ ಸಾಹೇಬರ ಸಂವಿಧಾನದ ಏನು ಒಂದು ರಿಸರ್ವೇಷನ್ ಇದೆ, ಮೀಸಲಾತಿ ಅಡಿಯಲ್ಲಿ ಯಾರು ಗೆದ್ದು ಬಂದಿದ್ದಾರೆ ಜನಪ್ರತಿನಿಧಿಗಳು, ಆ ಜನಪ್ರತಿನಿಧಿಗಳು ನನ್ನ ಸಮುದಾಯದ ಏಳಿಗೆ ಮಾಡ್ತಾರೆ ಅಂಥೇಳಿ ಕನಸ್ಕೊಂಡಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಯಾವುದೋ ಒಬ್ಬ ವ್ಯಕ್ತಿ ಹೇಳಿಕೆಯನ್ನು ನೀಡಿದಂಥ ಸಂದರ್ಭದಲ್ಲಿ ಅವರ ಋಣದಲ್ಲಿ ಬದುಕ್ತಾ ಇರ್ತಕ್ಕಂಥ ಯಾವೊಬ್ಬ MLA ಆಗಿರ್ಬೋದು, MP ಶಾಸಕರಾಗಿರ್ಬೋದು, ಒಂದು ವಿರೋಧಿ ಹೇಳಿಕೆಯನ್ನು ಸಹ ನೀಡೋದಿಲ್ಲ. ಇದು ನಮ್ಮ ದುರಂತ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಒಂದು ಸಮುದಾಯ SC ST OBC ಸಮುದಾಯದವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಮನಿವಾದಿಗಳು ಹಾಗೂ RSSನ ಗುಲಾಮರ ರೀತಿ ವರ್ತನೆ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಈ ಕೂಡಲೇ ರಾಜೀನಾಮೆ ನೀಡಿ ಆ RSS ಕಚೇರಿಯಲ್ಲಿ ಬಾತ್ರೂಮ್ ತೊಳೆಯೋದಕ್ಕೆ ಅವರು ವಾಸಿ ಅಂತ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮತ್ತೊಮ್ಮೆ ನಾವು ಈಗಾಗಲೇ ಹಲವಾರು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಇವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ವಿಚಾರವಾಗಿ ಪ್ರಜಾಮೋಚನ ಚಳವಳಿಯಿಂದ ಹಲವಾರು ಹೋರಾಟಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೀವಿ. ಮುಂದೇನೂ ಸಹ ಈ ರೀತಿ ಹೇಳಿಕೆಗಳು ಬಂದಾಗ ಅದನ್ನು ಖಂಡನೆ ಮಾಡೋದರಲ್ಲಿ ಮುಂಚೂಣಿಯಲ್ಲಿರ್ತೀವಿ. ನಮ್ಮ ನೆಚ್ಚಿನ ನಾಯಕರಾದಂಥ ರಾಜ್ಯಾಧ್ಯಕ್ಷರಾದಂಥ ಆನೇಕಲ್ ಕೃಷ್ಣಪ್ಪ ಸಾಹೇಬ್ರವರ ಒಂದು ನಾಯಕತ್ವದಲ್ಲಿ ನಾವು ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ನಾವು ನ್ಯಾಯ ಒದಗಿಸಲಿಕ್ಕೆ ಮುಂಚೂಣಿಯಲ್ಲಿರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.